ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ, ನನ್ನ ಮಗಳು ಯುವಕ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ಜೀವನದ ಹೊಸ ಜರ್ನಿಯನ್ನು ತಗೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನನ್ನ ಮನಸ್ಸಿನ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು, ಜಗತ್ತನ್ನು ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಮಗೆ ಸಮಯ ಸಿಗದೇ ಇರೋದ್ರಿಂದಲೋ ಅಥವಾ ಪರಿಸ್ಥಿತಿಯ ಕಾರಣದಿಂದಲೋ ಇವುಗಳನ್ನು ಹೆಚ್ಚಾಗಿ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಚಳಿ ಆಗುತ್ತೆ, ಶೀತ ಆಗುತ್ತೆ ಅನ್ನೋ ಭಯ ಒಂದು ಕಡೆ ಆದರೆ, ಅವಳ ಆರೋಗ್ಯವನ್ನು ಯಾವ ತೊಂದರೆಯೂ ಇಲ್ಲದೆ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ಆತಂಕ ಇನ್ನೊಂದು ಕಡೆ ಆಗ್ತಾಯಿತ್ತು. ಯಾವ ತಂದೆ ತಾಯಿಗೂ ಈ ಥರದ ಪರಿಸ್ಥಿತಿ ಬರಬಾರ್ದು. ಆದರೆ ಇವತ್ತು ಯುವಿಕ ತಾನಾಗಿಯೇ ನಮ್ಮ ಹತ್ರ ಬಂದು, ಅಮ್ಮ ನಾವೆಲ್ಲಾದರೂ ಹೊರಗಡೆ ಹೋಗೋಣವಾ ಅಂತ ಕೇಳಿದಾಗ ನಮಗೆ ಅವಳ ಆಸೆಯನ್ನು ನಿರಾಕರಿಸೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಅವಳನ್ನು ಬೆಂಗಳೂರಿನ ಈ ಸುಂದರವಾದಂಥ ಮಂಜಿನ ಲೋಕಕ್ಕೆ ಕರ್ಕೊಂಡು ಬಂದಿದ್ದೀವಿ. ಒಳಗೆ ಕರ್ಕೊಂಡು ಹೋಗೋ ಮುನ್ನ ನಮಗೆ 1000 ಯೋಚನೆಗಳಿದ್ವು. ಅವಳ ಆರೋಗ್ಯಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಇಡೀ ಮೈಪೂರ್ತಿ ಕವರ್ ಆಗೋ ಥರ ದಪ್ಪ ಜಾಕೆಟ್, ಗ್ಲೌಸ್ ಎಲ್ಲವನ್ನೂ ಹಾಕಿದ್ವಿ. ಇಲ್ಲಿ ಒಳಗಡೆ -ಡಿಗ್ರಿ ತಂಪು ಇರೋದ್ರಿಂದ ಯುವಿಕಾಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ತುಂಬ ಜಾಗರೂಕತೆಯಿಂದ ಅವಳಿಗೆ ಬೆಚ್ಚಗಿನ ಕೋಟ್ ಮತ್ತು ಗ್ಲೌಸ್ ಹಾಕಿಸಿದ್ವಿ. ಒಳಗಡೆ ಹೋಗೋಕ್ಕೆ ಎಲ್ಲಿಲ್ಲದ ಕುತೂಹಲ ಇತ್ತು. ಅವಳ ಆ ಕಣ್ಣಲ್ಲಿದ್ದಂಥ ಆ ಖುಷಿ ನೋಡಿದಾಗ ಇಷ್ಟು ದಿನ ಪಟ್ಟ ಎಲ್ಲ ಕಷ್ಟ ಮರೆತು ಹೋದಂತಾಯಿತು. ನಾವು ಪ್ರತಿದಿನ ಅವಳಿಗೆ ಹೊಸ ಹೊಸ ಔಷಧಿಗಳ ಬಗ್ಗೆ ತಿಳಿಸ್ಕೊಡ್ತಾ ಜಾಗರೂಕತೆಯಿಂದ ನೋಡ್ಕೊಳ್ತಾ ಇದ್ವಿ. ಅವಳೇ ನಮ್ಮ ಜಗತ್ತಾಗಿತ್ತು. ಅವಳು ಗ್ಲೌಸ್ ಹಾಕ್ಕೊಂಡು ನಮಗೆ ಥಮ್ಸಪ್ ತೋರಿಸಿದಾಗ ನಮ್ಮ ಎದೆಯಲ್ಲಿದ್ದಂಥ ಎಲ್ಲ ಹೆದರಿಕೆಯೂ ಮರೆತು ಹೋಗಿ ಧೈರ್ಯ ಬಂದಂತಾಯಿತು. ಒಳಗಡೆ ಹೋದ ತಕ್ಷಣ ನಮಗೆ ನಿಜವಾಗ್ಲೂ ಕಾಶ್ಮೀರಕ್ಕೆ ಬಂದ ಹಾಗೆ ಅನ್ನಿಸ್ತು. ಸುತ್ತಲೂ ಬರೀ ಬಿಳಿ ಬಣ್ಣದ ಮಂಜು. ನಮ್ಮ ಯುವಿಕಾ ಅಂತೂ ಮೊದಲ ಬಾರಿ ಹಿಮವನ್ನು ಕೈಯಲ್ಲಿ ಮುಟ್ಟಿ ನೋಡಿ ಎಷ್ಟು ಆಶ್ಚರ್ಯಪಟ್ಲು ಅಂದರೆ, ಅವಳು ಮುದ್ದಾದ ನಗು ಇಡೀ ಸ್ನೋ ಸಿಟಿಯನ್ನು ಇನ್ನೂ ಸುಂದರವಾಗಿಸ್ಬಿಡ್ತು. ಎಸ್ಎಂಎ ಜೊತೆ ಹೋರಾಡುತ್ತಿರುವ ನನ್ನ ಮಗಳಿಗೆ ಈ ಒಂದು ದಿನದ ಸಂತೋಷ ಅವಳ ಜೀವನದ ಅತಿ ದೊಡ್ಡ ನೆನಪಾಗಿ ಉಳಿಯುತ್ತೆ ಅಲ್ವಾ. ಒಳಗೆ ಹೋದ ತಕ್ಷಣ ಸುತ್ತಲೂ ಲೈಟಿಂಗ್ಸ್, ಮೇಲಿಂದ ಬೀಳ್ತಿರುವಂಥ ಮಂಜನ್ನು ನೋಡಿ ಯುವಿಕಾ ಕಣ್ಣುಗಳಲ್ಲಿ ಕಂಡಂಥ ಆ ನಗು ಇದೆಯಲ್ಲ, ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಮಂಜಿನ ಮೇಲೆ ನಡೆಯೋದು ಅವಳಿಗೆ ಹೊಸ ಅನುಭವ. ಅವಳ ತಂದೆ ಅವಳ ಕೈಯನ್ನು ಒಂದು ಕ್ಷಣವೂ ಬಿಡದೆ ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋವಂತೆ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನೋಡಿ. ಯಾವ ತಂದೆಯೂ ಮಗಳಿಗಾಗಿ ಇಷ್ಟೊಂದು ಆಸರೆ ಆಗೋಕ್ಕೆ ಸಾಧ್ಯವಾ? ನೀವೇ ಹೇಳಿ. ನಾವು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವಳಿಗೆ ಒಂದೊಂದಾಗಿ ಎಲ್ಲ ಹೊಸ ಜಾಗಗಳನ್ನು ಪರಿಚಯ ಮಾಡಬೇಕು ಅಂತ. ಅವಳ ಲೈಫ್ನ ಈ ಮೊದಲನೇ ಅಡ್ವೆಂಚರ್ ನಮಗೆ ತುಂಬ ಎಮೋಷ್ನಲ್ ಮತ್ತು ಸ್ಪೆಷಲ್ ಕೂಡ ಹೌದು. ಯುವಿಕಾ ಇವತ್ತು ತುಂಬ ಖುಷಿಯಾಗಿದ್ಲು. ಅವಳ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಜಾಗಗಳಿಗೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಯುವಿಕಾ ಇವತ್ತು ಇಷ್ಟು ಸಂತೋಷವಾಗಿರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆನೇ ಕಾರಣ.
ನಮ್ಮ ಮಗಳ ಲೈಫ್ನ ಈ ಹೊಸ ಮತ್ತು ಸುಂದರವಾದಂಥ ಜರ್ನಿ ನಿಮಗೂ ಇಷ್ಟವಾಗಿದೆ ಅಂತ ನಂಬ್ತೀನಿ. ಅವಳ ಮುಖದಲ್ಲಿ ಈ ನಗು ಯಾವತ್ತೂ ಹೀಗೆ ಇರಲು ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಯುವಿಕಾ ಫೈಟ್ SMA ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮ್ಮ ಮಗಳ ಲೈಫ್ನ ಈ ಹೊಸ ಮತ್ತು ಸುಂದರವಾದಂಥ ಜರ್ನಿ ನಿಮಗೂ ಇಷ್ಟವಾಗಿದೆ ಅಂತ ನಂಬ್ತೀನಿ. ಅವಳ ಮುಖದಲ್ಲಿ ಈ ನಗು ಯಾವತ್ತೂ ಹೀಗೆ ಇರಲು ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಯುವಿಕಾ ಫೈಟ್ SMA ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.